ಯುದ್ಧದಲ್ಲಿ ಗಾಯಗಳಾಗಿತ್ತು ಮುಜ್ತಬಾ ಖಮೇನಿಗೆ. ಈ ರೀತಿ ಗಾಯಗಳಾದ ಮೇಲೆ ಕೆಲವರು ಅಥವಾ ಅಮೆರಿಕ ಮಾತನಾಡ್ತಾ ಇದ್ದದ್ದೇನು ಅಂದರೆ, ಊಹೆಗಳೇನು ಅಂದರೆ ಮುಜ್ತಬಾ ಬದುಕೇ ಇಲ್ಲ, ಬದುಕಿದ್ದಿದ್ರೆ ಆಚೆ ಬರ್ತಿರ್ಲಿಲ್ವಾ. ತುಂಬ ತೀವ್ರ ಗಾಯ ಆದ ಮೇಲೆ ಮುಜ್ತಬಾನಿಗೆ ಕಾಲುಗಳೇ ಹೊರಟೋಗಿದೆ, ಮುಜ್ತಬಾ ಕೋಮಾದಲ್ಲಿರೋದು, ಎಲ್ಲ ಚರ್ಚೆಗಳಾಯ್ತಲ್ಲ. ಈಗ ಬರ್ತಿರ್ತಕ್ಕಂಥ ವಿಡಿಯೋ ನಾವು ಗಮನಿಸಿದಾಗ ಮುಜ್ತಬಾ ಖಮೇನಿ ಗಾಯಗಳಿಂದ ಚೇತರಿಸಿಕೊಂಡಿದ್ದಾರಾ, ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋಕೆ ಶುರು ಮಾಡಿದ್ದಾರೆ ಅಂತ ಒಂದು ಪ್ರಶ್ನೆ ಇದೆ ಅಲ್ಲಿ. ಯುದ್ಧ ಆದ ಮೇಲೆ ಇದುವರೆಗೂ ನಾವೇನು ಫೆಬ್ರವರಿ 28 ಆ ದಾಳಿ ಜೋರಾಗಿ ಆಯ್ತಲ್ಲ, ಆದ ನಂತರ ದಾಳಿಗಳಲ್ಲಾಯಿತು. ಈ ದಾಳಿಗಳಾದ ಮೇಲೆ ಇವತ್ತೇ ಮುಜ್ತಬಾದು ಅಂತ ಒಂದು ವಿಡಿಯೋ ನಾವು ಅದರ ಬಗ್ಗೆ ಕೇಳ್ತಿರೋದು ನೋಡ್ತಿರೋದು ಇವತ್ತೇ. ವಿಡಿಯೋ ಸತ್ಯಾಸತ್ಯತೆ ಅದ್ರ ಬಗ್ಗೆ ಕೂಡ ತನಿಖೆ ನಡೀತವೆ, ಅದಿರಲಿ. ಸೊ ಯುದ್ಧ ಆದಮೇಲೆ ಮೊಟ್ಟ ಮೊದಲ ಬಾರಿಗೆ ಹೊರಬಂದಿರೋದು ಮುಜ್ತಬಾ ಧ್ವನಿ. ಇರಾನ್ನ ಸರ್ವೋಚ್ಚ ನಾಯಕ ಅಯಾತೊಲ್ಲಾ ಅಲಿ ಖಮೇನಿ ಅವರನ್ನು ಆ ರೀತಿ ಕೊಂದು ಹಾಕಿದ ಮೇಲೆ ಅವರ ಮಗ ಮುಜ್ತಬಾ ಖಮೇನಿನ ನಾವು ಲೀಡರ್ ಮಾಡ್ತಾ ಇದ್ದೀವಿ ಅಂತೇಳಿ ಅಲ್ಲಿ IRGC ಇನ್ನೊಬ್ಬರು ಮತ್ತೊಬ್ಬರೆಲ್ಲ ಡಿಸೈಡ್ ಮಾಡಿಕೊಂಡು ಈ ಮುಜ್ತಬಾ ಖಮೇನಿನೇ ಡಿಸೈಡ್ ಮಾಡಿದ್ರು, ಇವರೇ ನಮಗೆ ಮುಂದಿನ ನಾಯಕ, ನಮಗೆ ಇವರೇ ಸರ್ವೋಚ್ಚ ನಾಯಕ ಅಂಥೇಳಿ. ಬೇಸಿಕಲಿ ಮುಜ್ತಬಾ ಅಲಿ ಖಮೇನಿಗೆ ಇರಾನ್ ಥರ ಅಧಿಕಾರ ವಹಿಸ್ಕೊಳ್ಳೋದಾಗಲಿ, ಈ ಥರ ಉತ್ತರಾಧಿಕಾರಿ ಆಗಬೇಕು ಅನ್ನೋದಾಗಲಿ ಅದಿರಲಿಲ್ಲ. ಅಯಾತೊಲ್ಲಾ ಅಲಿ ಖಮೇನಿ ಎಲ್ಲಿವರೆಗೂ ಇದ್ದರೋ ಅಲ್ಲಿ ಮುಜ್ತಬಾ ಖಮೇನಿ ಧರ್ಮ ಪಠಣ, ಧರ್ಮದ ಬಗ್ಗೆ ಒಂದಷ್ಟು ಮಾತುಗಳು, ಈ ಥರ ಚರ್ಚೆ ಮಾಡಿಕೊಂಡೇ ಕೂತಿದ್ದದ್ದು ಇದೇ ಮುಜ್ತಬಾ ಖಮೇನಿ. ಈಗೇನಾಗಿದೆ, ತಂದೆ ತೀರ್ಕೊಂಡ್ರು, ಇಡೀ ಫ್ಯಾಮಿಲಿಯವರೆಲ್ಲ ಕೊಂದು ಹಾಕಿದ್ರು. ಇದಾದ ಮೇಲೆ ಮುಜ್ತಬಾ ಅಲಿ ಖಮೇನಿಗೆ ಇರಾನ್ನ ಸರ್ವೋಚ್ಚ ನಾಯಕನ ಪಟ್ಟ ಒಲಿದು ಬಂದಿದೆ. ಈಗ ಮೊಟ್ಟ ಮೊದಲ ಬಾರಿಗೆ ಒಂದು ವಿಡಿಯೋ ಬಿಡುಗಡೆ ಆಗಿದೆ. ಇಲ್ಲಿ ಮುಜ್ತಬಾ ಅಲಿ ಖಮೇನಿ ವಿದ್ಯಾರ್ಥಿ ಮಂಡಿಸಿದಂಥ ಪ್ರಬಂಧವನ್ನು ಆಲಿಸಿರುವಂಥ ವಿಡಿಯೋ ಅದು. ಒಂದು ವಿದ್ಯಾರ್ಥಿ ಒಂದು ಪ್ರಬಂಧ ಮಂಡಿಸ್ತಾ ಇದ್ದಾರೆ, ಆ ಪ್ರಬಂಧವನ್ನು ಮುಜ್ತಬಾ ಖಮೇನಿ ಕೂತ್ಕೊಂಡು ಕೇಳಿರೋದು. ಪ್ರಬಂಧಕ್ಕೆ 20ಕ್ಕೆ 19.5 ಅಂಕವನ್ನು ಕೊಟ್ಟು ದೋಷರಹಿತ ಇದು ಅಂಥೇಳಿ ಶ್ಲಾಘಿಸಿದ್ದಾರೆ ಮುಜ್ತಬಾ ಅಲಿ ಖಮೇನಿ. ಫೆಬ್ರವರಿ 28ನೇ ತಾರೀಕು ಖಮೇನಿ ಹತ್ಯೆ ಆದಂಥ ದಾಳಿಯಲ್ಲಿ ಗಾಯವಾಗಿದ್ದು ಮುಜ್ತಬಾಗೆ. ಅಮೆರಿಕ ಇರಾನ್ ಮಧ್ಯೆ ನಡೆದಂಥ ಯುದ್ಧ, ಇದರಲ್ಲಿ ಇಸ್ರೇಲ್ ಕೂಡ ಜಾಯ್ನ್ ಆಗಿತ್ತು. ಮೃತಪಟ್ಟಿದ್ದು ಖಮೇನಿ ಅಂತ. ಮುಜ್ತಬಾ ಗಂಭೀರ ಗಾಯಗೊಂಡ ಬಳಿಕ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳಲಿಲ್ಲ. ಇರಾನ್ ಆಸ್ಪತ್ರೆಯೊಂದರಲ್ಲಿ ಟ್ರೀಟ್ಮೆಂಟ್ ಆಗ್ತಿದೆ ಅಂತ ಹೇಳ್ತಾ ಇದ್ರು. ಇಲ್ಲ ಮುಜ್ತಬಾರನ್ನು ರಷ್ಯಾಗೆ ಕರ್ಕೊಂಡು ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ ಅಂತೆಲ್ಲ ಇತ್ತು. ರಷ್ಯಾಲ್ ಟ್ರೀಟ್ಮೆಂಟ್ ಆಯಿತು, ಇರಾನಲ್ಲಾಯಿತು, ಬೇರೆ ವಿಚಾರ. ಆದರೆ ಮುಜ್ತಬಾ ಇದೆ ಕಾಣಿಸ್ಕೊಂಡಿದ್ದಾರೆ. ಆದರೆ ಆಡಿಯೋ ಕಾನ್ಫರೆನ್ಸ್ಗಳ ಮೂಲಕ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸೇನಾ ಕಮಾಂಡರ್ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿರೋದು. ಇದೀಗ ವಿದ್ಯಾರ್ಥಿ ಮಂಡಿಸಿದಂತಹ ಪ್ರಬಂಧವನ್ನು ಕೇಳಿರುವ ವಿಡಿಯೋ ಕೂಡ ಬಿಡುಗಡೆ ಆಗಿದೆ. ಆದರೆ ಮುಜ್ತಬಾದು ಎನ್ನಲಾದ ವಿಡಿಯೋ ಬಿಡುಗಡೆ ಆದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಡೇಟ್ದಿದು, ಫೆಬ್ರವರಿ 28ಕ್ಕಿಂತ ಮುಂಚೆದಾ, ಫೆಬ್ರವರಿ 28 ಆದಮೇಲೆ ಆಗಿರ್ತಕ್ಕಂತಹ ವಿಡಿಯೋನ ಇದು ಅಂತ ಹೇಳಿ ಆ ದಿನಾಂಕ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. اسلامی مقام معظم رهبری در تامین امنیت یک الگوی اسلامی است. الگوی امنیت اسلامی مبانی توحیدی دارد و اولین مؤلفه آن حفظ عزت، استکبار ستیزی و نفی همه طاغوت هاست که این امر با وحدت مسلمانان در مقابل جبهه کفر و دفاع از مظلومان در سایه حفظ سیاست موازنه تهدید و برقراری تعامل صادقانه با دیگر کشورهای جهان برقرار خواهد شد. الحمدلله رب العالمین. صلوات الگوی اسلامی مقام معظم رهبری در تامین امنیت یک الگوی اسلامی است. الگوی امنیت اسلامی مبانی توحیدی دارد و اولین مؤلفه آن